ನಮಸ್ತೆ ವೀಕ್ಷಕರೇ, ಲಾಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸುಳ್ಳು 498 ಕೇಸು ಗಂಡ ಮತ್ತೆ ಅವ್ರ ಸಂಬಂಧಿಕರ ಮೇಲೆ ಹಾಕಿರೋದು ಯಾವ ಕಾರಣಕ್ಕೆ ಕ್ವಾಶ್ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಅಭಿಷೇಕ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ MP ಅಂದ್ರೆ ಮಧ್ಯಪ್ರದೇಶ್ ಈ ಪ್ರಕರಣದಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹೆಣ್ಮಕ್ಳು, ಗಂಡ ಒಂದು 498 ಕೇಸ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ, ಬರೀ ಗಂಡನ್ನ ಮಾತ್ರ ಪಾರ್ಟಿ ಮಾಡಿರೋದಿಲ್ಲ, ಗಂಡ ಮತ್ತೆ ಅವ್ರ ಮನೆಯವರು. ನಾನು ಹಿಂದಿನ ಸಂಚಿಕೆಗಳು ಹೇಳ್ತಾ ಇದ್ದೆ, ತಂದೆ ತಾಯಿ, ಅಣ್ಣ ತಮ್ಮ, ಹಾಗೆ ಅವರ ಹೆಂಡತಿ, ಇವರ ಅಣ್ಣ ತನ್ನ ಹೆಂಡತಿ, ತಮ್ಮನ ಹೆಂಡತಿ, ಅಕ್ಕ ತಂಗಿ, ಅಕ್ಕನ ಗಂಡ, ತಂಗಿಯ ಗಂಡ, ಇವ್ರುಗಳನ್ನೆಲ್ಲರನ್ನು ಕೂಡ ಪಾರ್ಟಿ ಮಾಡಿ. ಇನ್ನೂ ಕೆಲವು ಪ್ರಕರಣಗಳ ವಿಚಿತ್ರ ಅನ್ಸೋ ತರ ಗಂಡನ ತಂಗಿ, ಹಾಗೆ ಹೆಂಡತಿ, ಅತ್ತೆಯ ಅಣ್ಣ ಅಂತ ಇಷ್ಟು ದೂರ ದೂರ ಸಂಬಂಧಿಕರುಗಳ ಮೇಲೆ, ಚಿಕ್ಕಪ್ಪ ಚಿಕ್ಕಮ್ಮಗಳು, ಇವ್ರುಗಳ ಮೇಲೆಲ್ಲಾನು 498 ಕೇಸ್ಗಳನ್ನ ಹಾಕೋಗಿರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅಂದ್ರೆ ಇಷ್ಟು ಜನದ ಹೆಸರು, ಒಂದು 7, 8, 11 ಜನದ ಹೆಸರು ಕೂಡ ಸೇರ್ಕೋತಾ ಇರುತ್ತೆ ಒಂದು 498 ಕೇಸಲ್ಲಿ. ವಿಷಯಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರೆ, ಇದು ಸುಳ್ಳು ಅಂತ ಪ್ರೂವ್ ಆಗ್ಬೇಕಾದ್ರೆ ಆಗತ್ತೆ ಒಂದು 7, 8 ವರ್ಷ ಕೋರ್ಟ್ಗಳಲ್ಲೆಲ್ಲ ಟ್ರಯಲ್ ನೋಡ್ಕೊಂಡು ಎವಿಡೆನ್ಸ್, ಹಾಗೆ ಇದೆಲ್ಲ ನಡೆಯಕ್ಕೆ ಆರ್ಗ್ಯುಮೆಂಟ್, ಜಡ್ಜ್ಮೆಂಟ್ ಅಂತ ಬರಕ್ಕೆ ಕನಿಷ್ಠ 4 ರಿಂದ 8 ವರ್ಷಗಳ ಒಳಗಡೆ ಕೇಸ್ಗಳು ನಡೆಯೋದನ್ನ ನಾವು ನೋಡ್ತಾನೆ ಇರ್ತೀವಿ. ಇಂಥ ಪರಿಸ್ಥಿತಿಗಳಲ್ಲಿ ಏನಂತಂದ್ರೆ, ಒಂಥರ ಮಾನಸಿಕವಾಗಿ ಹಿಂಸೆ. ಇದು ಗಂಡ ಆಯ್ತು, ಮನೆಯವರಿಗಾಯ್ತು, ನಿರ್ದೋಷಿಗಳಾಗಿದ್ರೆ, ಒಂದು ವೇಳೆ ಅವರು ನಿರ್ದೋಷಿಗಳೇ ಆಗಿದ್ರೆ, ಅವ್ರ ಮನೆ ಮಗಳು, ಹೆಣ್ಣು ಸೊಸೆ ಏನಿದ್ದಾಳೆ, ಅವ್ರು ಮಾಡಿರೋ ಕಂಪ್ಲೇಂಟ್ ಸುಳ್ಳು ಅನ್ನೋದೇ ಆದ್ರೆ ಅವರು ಹೈಕೋರ್ಟ್ ಅಲ್ಲಿ FIR ಕ್ವಾಶಿಂಗ್ ಕೂಡ ಹಾಕಬಹುದು. ಅಂದ್ರೆ ಏನು, FIR ಕ್ವಾಶಿಂಗ್ ಅಷ್ಟು ವರ್ಷ ಕಾಯ್ಬೇಕಾಗಿಲ್ಲ. ಅಂದ್ರೆ ಟ್ರಯಲ್ ಕೋರ್ಟ್ಗಳಲ್ಲಿ ಏನು ಕೇಸ್ ನಡೀತದೆ ಅಷ್ಟು ವರ್ಷ ಕಾಯ್ಬೇಕಾಗಿಲ್ಲ. ಕೋರ್ಟ್ ಏನಂದ್ರೆ FIR ಕ್ವಾಶ್ ನ ಹೈಕೋರ್ಟ್ ಮಾಡುತ್ತೆ. ಅಂದ್ರೆ ಜೆನ್ಯೂನ್ ರೀಸನ್ಸ್ ಇದ್ರೆ ಸಾಬೀತು ಮಾಡಿದ್ರೆ ಕೇಸನ್ನ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ವೀಕ್ಷಕರೇ, ಈ ಕೇಸಲ್ಲಿ ನಮ್ಮ ಮೇಲೆ ಹೇಳಿದ ಪ್ರಕರಣಗಳು ಏನಾಗುತ್ತೆ ಅಂತಂದ್ರೆ, ಏನಂದ್ರೆ ಗಂಡ ಹೆಂಡತಿ ಎಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಅವ್ರ ಅತ್ತೆ ಮಾವ ಇರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಅವರು ದೂರ ವಾಸ ಮಾಡುವಾಗ, ಅಂದ್ರೆ ಎಲ್ಲೋ ಬೇರೆ ಜಿಲ್ಲೆಯಲ್ಲೇ ಇರ್ತಾರೆ, ಬೇರೆ ಸ್ಟೇಟ್ ಅಲ್ಲೇ ಇರ್ತಾರೆ. ಈ ತರ ಗಂಡ ಹೆಂಡತಿ ಇಬ್ರು ಬೆಂಗಳೂರಲ್ಲೆಲ್ಲೋ ಜೀವನ ಮಾಡ್ತಾ ಇದ್ರೆ, ಉದಾಹರಣೆಗೆ ಅತ್ತೆ ಮಾವ ಏನ್ ಮಾಡ್ತಾರೆ, ಗುಲ್ಬರ್ಗ, ಧಾರವಾಡ ಇಲ್ಲೆಲ್ಲೋ ಜೀವನ ಮಾಡ್ತಿರ್ತಾರೆ. ಅವರಿಗೂ ಇವರಿಗೂ ಸಂಬಂಧನೇ ಇರೋಲ್ಲ, ಬಂದು ಹೋಗೇ ಇರೋದಿಲ್ಲ. ಈ ಪ್ರಕರಣದಲ್ಲಿ ಹೇಳಿರೋದೇ ಇದು. ಏನಂದ್ರೆ, ಮದುವೆ ಆದಾಗಿನಿಂದ ಅತ್ತೆ ಮಾವ ಈ ಮಗನ ಮನೆಗೆ ಬಂದೇ ಇರೋದಿಲ್ಲ. ಒಂದ್ಸಲಿನೂ ಸಂಬಂಧಿಕರು ಮನೆಗೆ ಬರದೇ ಇರುವಾಗ ಅವ್ರ ಮೇಲೆ ದೌರ್ಜನ್ಯದ ಕೇಸ್ ತಾನು ಹೇಗೆ ಹಾಕೋಕಾಗತ್ತೆ? ಇದನ್ನ ಕೋರ್ಟ್ ಕನ್ಸಿಡರ್ ಮಾಡ್ತದೆ. ಅದರಿಂದ ದೂರದಲ್ಲಿರೋ, ಸಾಮಾನ್ಯವಾಗಿ ನಾವು ನೋಡ್ತೀವಿ FIR ಕ್ವಾಶಿಂಗ್ ಹಾಕುವಾಗ ಆಧಾರ್ ಕಾರ್ಡ್ ಗಳನ್ನ ಕೂಡ ಕೋರ್ಟ್ ಸಬ್ಮಿಟ್ ಮಾಡೋದ್ ನೋಡ್ತೀವಿ. ಯಾಕಂದ್ರೆ ಈ ತರ ಅಡ್ರೆಸ್ ಪ್ರೂಫ್ ನ ಸಾಬೀತು ಮಾಡೋದಕ್ಕೆ. ಅವ್ರು ಬೇರೆ ಅಡ್ರೆಸ್ ಅಲ್ಲೇ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟವ್ರು ಬೇರೆ ಅಡ್ರೆಸ್ ಅಲ್ಲೇ ಇದ್ದಾರೆ, ಹಾಗೆ A1 ಅಂತ ಗಂಡ ಅಕ್ಯೂಸ್ ನಂಬರ್ 1 ಅಂತ ಅವ್ರು ಒಂದು ಅಡ್ರೆಸ್ ಅಲ್ಲಿ ಇರ್ತಾರೆ. ಈ ರೀತಿ ಅಡ್ರೆಸ್ ಗಳೇ ಚೇಂಜ್ ಇರುವಾಗ ಅವ್ರ ಕ್ರುಯಾಲಿಟಿ ಹೆಂಗ್ ಮಾಡಿದ್ರು, ದೌರ್ಜನ್ಯ ಹೆಂಗ್ ಮಾಡಿದ್ರು ಅನ್ನೋದು, ವೈಲೆನ್ಸ್ ಹೆಂಗ್ ಮಾಡಿದ್ರು ಅನ್ನೋದೇ ಪ್ರಶ್ನೆ ಆಗಿರುತ್ತೆ. ಇದರಿಂದಾನೇ ಸಾಕಷ್ಟು ಪ್ರೂಫ್ ಇಲ್ಲ ಅಂತಂದ್ರೆ, ಖಂಡಿತವಾಗಿ ಯಾವುದೇ ಒಬ್ಬ ಮಹಿಳೆಗೆ ಇಲ್ಲಿ ದೌರ್ಜನ್ಯ ಆಗಿದ್ರೆ ಆಕೆ ಸಾಕಷ್ಟು ಪ್ರೂಫ್ ಇಟ್ಕೊಂಡಿರ್ತಾಳೆ. ಇದನ್ನ ಸಂದರ್ಭಗಳನ್ನ ನೋಡಿ ನ್ಯಾಯಾಲಯ ಕೂಡ ತೀರ್ಮಾನ ಮಾಡುತ್ತೆ. ಆದ್ರೆ ಈ ತರದ ಕೆಲವೆಲ್ಲ ಸುಳ್ಳು ಕೇಸ್ಗಳು, ಅಂದ್ರೆ ಎಷ್ಟೋ ಮಹಿಳೆಯರು ಏನಾಗುತ್ತೆ ಅಂತಂದ್ರೆ, ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಂಗೆ 498 ಸ್ವರೂಪ ಚೇಂಜ್ ಆಗ್ಬಿಟ್ಟಿದೆ. ಡೈವೋರ್ಸ್ ಬೇಕಿದ್ರೆ ಯಾವುದೋ ಮಹಿಳೆ ಹೋಗಿ 498 ಹಾಕ್ತಾಳೆ, ಮೇಂಟೆನೆನ್ಸ್ ಬೇಕಿದ್ರೆ ಹೋಗಿ 498 ಹಾಕ್ತಾಳೆ, ಹಾಗೆ ಬೇರೆ ಮನೆ ಮಾಡ್ಬೇಕು, ಗಂಡ ಅಪ್ಪ ಅಮ್ಮ ಜೊತೆ ಇರಬಾರ್ದು ಅನ್ನೋದಾದ್ರೆ ಹೋಗಿ 498 ಕೇಸ್ ಹಾಕ್ತಾಳೆ. ಈ ತರದೆಲ್ಲ ನಡ್ಕೊಂಡು ಬರ್ತಾ ಇದೆ. ಅದರಿಂದ ಮತ್ತೆ ಇನ್ನೊಂದು, ಯಾವುದೇ ಒಂದು ಬೇರೆ ರೆಮಿಡಿ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ 498 ಕೇಸು ಇಷ್ಟು ಸಹಜ ಆಗ್ಬಿಟ್ಟಿದೆ ಕೇಸ್ಗಳನ್ನ ಹಾಕೋದು. ಅದರಿಂದ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಈ ಕೌಟುಂಬಿಕ ಕಲಹಗಳೆಲ್ಲ ದೌರ್ಜನ್ಯ ಅನ್ಸ್ಕೊಳ್ಳೋದ್ರೆ, ಬೆಳಗ್ಗೆ ಎದ್ದು ಸಣ್ಣ ಪುಟ್ಟ ಆಗೋ ಜಗಳಗಳು ಕೂಡ ಕೌಟುಂಬಿಕ ಕಲಹಗಳನ್ನ ದೌರ್ಜನ್ಯ ಅಂತ ಹೇಳೋದಕ್ಕೆ, ಇಂಟರ್ಪ್ರಿಟ್ ಮಾಡೋದಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಹೇಳಿದೆ. ಆದ್ರಿಂದಲೇ ಅಂದ್ರೆ ದೂರ ದೂರ ಇರುವಂತಹ ತನ್ನ ಅತ್ತೆ ಮಾವಗಳನ್ನೆಲ್ಲ ಪಾರ್ಟಿ ಮಾಡಿ ಆಕೆ FIR ಮಾಡ್ಲಿಕ್ಕೆ, ತನ್ನ ಮ್ಯಾಟ್ರಿಮೋನಿಯಲ್ ಹೌಸ್ ಅಲ್ಲಿ ತಾನು ಸಪರೇಟ್ ಇರೋ ಮನೆಯಲ್ಲಿ ಆಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ FIR ಕ್ವಾಶ್ ಕೂಡ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ.